ಬಿ ಸರೋಜಾದೇವಿಯವರು ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಇದು ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಅಲ್ಲ, ಇಡೀ ದಕ್ಷಿಣ ಭಾರತದ ಚಿತ್ರರಂಗಕ್ಕೆ ಇದು ತುಂಬಲಾಗದ ಒಂದು ನಷ್ಟ. ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅವರು ಚನ್ನಪಟ್ಟಣ ತಾಲೂಕಿನ ದಶಾವರ ಗ್ರಾಮದಲ್ಲಿ ಹುಟ್ಟಿ ಇಡೀ ದಕ್ಷಿಣ ಭಾರತದ ಎಲ್ಲ ಭಾಷೆಗಳಲ್ಲೂ ನಟಿಸಿ ಅವರ ಪ್ರತಿಭೆಯನ್ನು ಗುರುತಿಸಿ ಭಾರತ ಸರ್ಕಾರ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಮತ್ತು ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಟ್ಟು ಕೂಡ ಗೌರವಿಸಿದೆ. ಏಕೆಂದರೆ ಅವರು ಅಪ್ಪಟ ಗ್ರಾಮೀಣ ಸೊಡಗು ಮತ್ತು ಗ್ರಾಮೀಣ ಸೊಬಗು ಅಂತಲೂ ಹೇಳ್ಬೋದು. ಸೊ ಅವರು ಈಗಿನ ಈ ಪೀಳಿಗೆಯ ಎಲ್ಲ ನಟಿಯರಿಗೆ ಅವರು ಆದರ್ಶ ಆಗಿರ್ತಾರೆ. ಅವರು ಯಾವಾಗಲೂ ಅವರು ಮಾಡಿದಂಥ ಚಿತ್ರಗಳ ಮೂಲಕ ಅದು ನಾಯಕಿ ನಟಿ ಆಗ್ಬೋದು ಅಥವಾ ಪೋಷಕಿ ನಟಿಗೆ ಆಗ್ಬೋದು, ಅದ್ಭುತವಾದಂಥ ಸ್ವಾಭಾವಿಕವಾಗಿ ಬಂದಂಥ ಅದೊಂದು ಪ್ರತಿಭೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಕೋರ್ತೀನಿ. ನಾನು ಒಂದು 10-12 ವರ್ಷದಿಂದ ಒಂದು ಮದುವೆಯಲ್ಲಿ ಭೇಟಿಯಾಗಿದ್ದೆ. ಬಹಳ ಯಾವಾಗಲೂ ನಗುಮುಖ. ಸೊ ಅಂದರೆ ಬಹಳ ಸರಳತೆ ಕೂಡ ಇತ್ತು ಅವ್ರಿಗೆ. ಸೊ ನಾನು ದೊಡ್ಡ ನಟಿ ಅನ್ನುವ ಏನು ಆ ಥರ ಇರಲಿಲ್ಲ. ಭಾಳ ಸರಳತೆಯೂ ಇತ್ತು. ಒಂಥರ ಗಟ್ಟಿ ಧ್ವನಿ, ಚೆನ್ನಾಗಿ ಮಾತಾಡ್ಸೋದು. ಅಲ್ಲ, ನನಗೆ ಒಂದು ಕಿತ್ತೂರು ರಾಣಿ ಚೆನ್ನಮ್ಮ, ಇನ್ನೊಂದು ಭಾಗ್ಯವಂತರು. ಯಾಕೆಂದರೆ ಭಾಗ್ಯವಂತರಲ್ಲಿ ಅದು ಒಂದು ಕೌಟುಂಬಿಕ ಕತೆ. ಯಾವ ರೀತಿ ಮಕ್ಕಳು ದಾರಿ ತಪ್ತಾರೆ, ಅದನ್ನು ಯಾವ ರೀತಿ ತಂದೆ ತಾಯಿಗಳು ಎಷ್ಟು ಕಷ್ಟವನ್ನು ಅನುಭವಿಸ್ತಾರೆ ಅನ್ನೋದನ್ನ ಬಹಳ ಚೆನ್ನಾಗಿ ನಿರ್ಣಯಿಸಿದ್ದಾರೆ. ಅಷ್ಟೊಂದು ಸುದೀರ್ಘ ಕಾಲ ಮಾಡ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ ಇವತ್ತು ದಿನ ಇದ್ದಕ್ಕಿದ್ದಂಗೆ ಕಣ್ಮರೆಯಾದರೆ ಎಂಥವ್ರಿಗೂ ದಿಗ್ಭ್ರಮೆ ಆಗುತ್ತೆ. ಇದು ನಿಜವಾಗ್ಲೂ ನನ್ನಂಥ ಸಾಧಕರಿಗೆ ಎಷ್ಟೋ ಜನಕ್ಕೆ ಒಂದು ಸ್ಫೂರ್ತಿ ಅಪ್ಸೆಟ್ ಆದಂಗೆ. ನಾವೆಲ್ಲ ಏನೋ ಕಳ್ಕೊಂಡಿದ್ವಿ, ಏನೋ ನಾನು ನಿಜವಾಗ್ಲೂ ಈಗ ನಾನೊಬ್ಬ ಅಂಗವಿಕಲ ಅಂತ ನಾನು ತಿಳ್ಕೊಂಡಿರಲಿಲ್ಲ. ಈಗ ಇಂಥವ್ರನ್ನ ಕಳ್ಕೊಂಡ ಮೇಲೆ ನಾವೊಬ್ಬರು ನಿಜವಾದ ಅಂಗವಿಕಲರಾಗಿದ್ದೀವಿ ಅನ್ನೋದನ್ನು ವ್ಯಕ್ತಪಡಿಸೋ ರೀತಿಯಲ್ಲಿ ಆಗ್ತಾಯಿದೆ. ತುಂಬ ನೋವಾಗುತ್ತೆ. ಎಲ್ಲ ಮಾಧ್ಯಮದವರಿಗೂ ಕೂಡ ನನ್ನ ಧನ್ಯವಾದಗಳು. ಮತ್ತು ದೇವರು ಇವರ ಮಕ್ಕಳುಗಳಿಗೆ ಈ ದುಃಖನ ಭರಿಸೋ ಶಕ್ತಿನ ಕೊಡಲಿ, ಮತ್ತು ಮೇಡಮ್ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ದೇವರು. ಇನ್ನೊಂದು ಬಾರಿ ಅವರು ಹುಟ್ಟು ಬಂದು ಇದೇ ರೀತಿ 5 ಭಾಷೆ ಅಲ್ಲ 9 ಭಾಷೆಯಲ್ಲಿ ಅವರು ಚಿತ್ರನಟರಾಗಿ ತಿರ್ಗಾ ಬರಲಿ ಅನ್ನೋದು ನಮ್ಮೆಲ್ಲರ ಒಂದು ಕೂಗು, ಆಶಯ. ಥ್ಯಾಂಕ್ ಯು. ಇವತ್ತು ಕರ್ನಾಟಕಕ್ಕೆ, ಭಾರತಕ್ಕೆ ಭಾಳ ದೊಡ್ಡ ಹಿರಿಯ ನಟಿಯಾಗಿ ಕರ್ನಾಟಕದ ಸಾರಸ್ವತ ಲೋಕಕ್ಕೆ, ಇಡೀ ಭಾರತದ ಚಲನಚಿತ್ರ ಲೋಕಕ್ಕೆ ಅತ್ಯಂತ ಚಿರಪರಿಚಿತವಾಗಿರ್ತಕ್ಕಂಥ ನಟಿ ಬಿ ಸರೋಜಾದೇವಿಯವರು. ಅವರ ಹೆಸರೇ ಹೇಳೋ ಹಾಗೆ ಒಬ್ಬ ದೇವಿಯಾಗಿ ಚಲನಚಿತ್ರ ಕ್ಷೇತ್ರಕ್ಕೆ ಒಂದು ಅಪಾರವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿದ್ದಾರೆ. ಕರ್ನಾಟಕದ, ತಮಿಳುನಾಡಿನ, ಆಂಧ್ರ ಪ್ರದೇಶದ, ಭಾರತದ ಅನೇಕ ಜನರ, ಲಕ್ಷಾಂತರ ಜನರ ದುಃಖ ದುಮ್ಮಾನಗಳನ್ನು ತಮ್ಮ ನಟನೆಯ ಮೂಲಕ ಜನರ ದುಃಖವನ್ನು ಮರೆಸಿದ್ದಾರೆ. ಆ ತಾಯಿಗೆ, ಅವರ ಕುಟುಂಬಕ್ಕೆ ಆಗಿರ್ತಕ್ಕಂಥ ಅಪಾರ ನಷ್ಟವನ್ನು ಸಹಿಸ್ಕೊಳ್ತಕ್ಕಂಥ ಶಕ್ತಿ ಭಗವಂತ ಆ ಕುಟುಂಬಕ್ಕೆ ಕೊಡಲಿ ಅಂಥೇಳಿ ಇವತ್ತು ಒಂದು ಭಾವನಾತ್ಮಕವಾಗಿರ್ತಕ್ಕಂಥ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ಆ ಒಂದು ಸರೋಜನಾ ದೇವಿಯವರ ಕುಟುಂಬಕ್ಕೆ ದುಃಖವನ್ನು ಸಹಿಸ್ಕೊಳ್ತಕ್ಕಂಥ ಶಕ್ತಿ ಭಗವಂತ ಕೊಡಲಿ ಅಂಥೇಳಿ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. MGR ಜೊತೆನಲ್ಲಿ, NTR ಜೊತೆನಲ್ಲಿ, ರಾಜ್ಕುಮಾರ್ ಅವ್ರ ಜೊತೆನಲ್ಲಿ, ಆ ರೀತಿ ದೊಡ್ಡ ದೊಡ್ಡ ಕಲಾವಿದರ ಜೊತೆಯಲ್ಲಿ
ನಟನೆಯನ್ನು ಮಾಡಿ ಅತ್ಯಂತ ಹಿರಿಯ ಕಲಾವಿದೆ. ಅವರ ಕೊಡುಗೆ ಇಡೀ ಕರ್ನಾಟಕಕ್ಕೆ, ಭಾರತಕ್ಕೆ ಅಪಾರವಾಗಿದೆ. ಆ ಹಿನ್ನೆಲೆಯಲ್ಲಿ ಈ ಕರ್ನಾಟಕದ ಜನಕ್ಕೆ ಭಗವಂತ ಸಹಿಸ್ಕೊಳ್ತಕ್ಕಂಥ ಶಕ್ತಿಯನ್ನು ಕರುಣಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆಯನ್ನು, ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.